ಜನಸಾಗರದೊಂದಿಗೆ ಆಗಮಿಸಿ ತನ್ನ ನಾಮಪತ್ರ ಸಲ್ಲಿಸಿದ ಸಾಗರ್ ಖಂಡ್ರೆ. ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಾಗರ್ ಖಂಡ್ರೆರವರು ಇಂದು ತಮ್ಮ ಪಕ್ಷದ ನಾಯಕರುಗಳು ಮತ್ತು ಸುಮಾರು 10,000ಕ್ಕೂ ಅಧಿಕವಾದಂತಹ ಪಕ್ಷದ ಕಾರ್ಯಕರ್ತರೊಂದಿಗೆ ಬೀದರ್ ನಗರದ ಪ್ರಮುಖ ರಸ್ತೆಯಲ್ಲಿ ವಿವಿಧ ಸಾಂಸ್ಕೃತಿಕ ನೃತ್ಯ ಸಂಗೀತಗಳೊಂದಿಗೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಹೋಗಿ ಸಚಿವ ಈಶ್ವರ್ ಖಂಡ್ರೆರವರು, ರಹೀಂ ಖಾನ್, ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್, ಮುಖ್ಯಮಂತ್ರಿಗಳ ಸಲಹೆಗಾರರಾದ BR ಪಾಟೀಲ್, ಶಾಸಕ ಅಜಯ್ ಸಿಂಗ್, ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಅರಳಿ, ಮಾಜಿ ಶಾಸಕ ಅಶೋಕ ಖೇಣಿ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಅವರೊಂದಿಗೆ ಆಗಮಿಸಿದ ಸಾಗರ್ ಖಂಡ್ರೆರವರು ಚುನಾವಣಾ ಅಧಿಕಾರಿಯಾದ ಗೋವಿಂದ ರೆಡ್ಡಿ ಅವರಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ ಸಾಗರ್ ಖಂಡ್ರೆರವರು ಮಾತನಾಡಿ, ಭಗವಂತ ಖೂಬಾರ್ ಅವರು 10 ವರ್ಷದಲ್ಲಿ ಜಿಲ್ಲೆಗೆ ಅವರ ಕೊಡುಗೆ ಶೂನ್ಯವಾಗಿದೆ. ಜಿಲ್ಲೆಯ ಜನರು ಎಷ್ಟೋ ಜನ 10 ವರ್ಷದಲ್ಲಿ ನಮ್ಮ ಸಂಸದರ ಮುಖವನ್ನೇ ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ಕೆಲಸ ಮಾಡೋಕೆ ಅನುಭವ ಮುಖ್ಯವಲ್ಲ, ಇಚ್ಛಾಶಕ್ತಿ ಇದ್ದರೆ ಸಾಕು ಅಂತ ಹೇಳಿದ್ರು. ಇನ್ನು ಬಹಿರಂಗವಾಗಿ ಚರ್ಚೆಗೆ ನಾನು ಸಿದ್ಧನಿದ್ದೇನೆ ಅಂತ ತಿಳಿಸಿದ್ರು. ಇನ್ನು ಸಂಸದರಿಗೆ ಕೆಲವು ಪ್ರಶ್ನೆಗಳನ್ನ, ರೈತರಿಗೆ ಬರಬೇಕಾದ ಇನ್ಸೂರೆನ್ಸ್ ಹಣ ಯಾಕೆ ಬಂದಿಲ್ಲ? ರಾಜ್ಯ ಸರ್ಕಾರದಿಂದ 85 ಕೋಟಿ ಇನ್ಸೂರೆನ್ಸ್ ಕಂಪನಿಗೆ ಹಣ ಕಟ್ಟಿದರೆ ರೈತರಿಗೆ ಬರೀ ಕೇವಲ 70 ಲಕ್ಷ ಮಾತ್ರ ಹಣ ಬಂದಿದೆ. ಇದರಲ್ಲೂ ಕೂಡ ತಾರತಮ್ಯವಾಗಿದೆ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು.